ಮೈಸೂರಲ್ಲಿ ಒಂದು ವೈರಲ್ ಆಗಿರೋ ಪ್ಲೇಸಿಗೆ ಬಂದಿದ್ದೀವಿ. ದಟ್ ಈಸ್ ಅನಂತಮ್ ಕೆಫೆ. ಈ ಕೆಫೆಯಲ್ಲಿ ನೀರು ದೋಸೆ, ಪನ್ನೀರ್ ಗೀ ರೋಸ್ಟು, ಬ್ರೆಡ್ ದೋಸೆ ತುಂಬ ಫೇಮಸ್ಸು. ಸೊ ಇಲ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಕ್ರೌಡ್ ಮಾತ್ರ ತುಂಬಾ ಇದೆ. ಅಲ್ಲಿ ಶೋ ಯು ವೇಟ್. ಏನು ಆರ್ಡ್ರ್ ಮಾಡಿದ್ದೀವಿ ಇವಾಗ ಬಂದಿದೆ, ನಾನು ತೋರಿಸ್ತೀನಿ. ಇವಾಗ ನಾವು ಟ್ರೈ ಮಾಡೋಣ ನೀರು ದೋಸೆ ಮತ್ತು ಪನ್ನೀರ್ ಗೀ ರೋಸ್ಟನ್ನು. ಅಲ್ಲಿ ಲೆಟ್ ಯು ನೋ. ಚೆನ್ನಾಗಿದೆ. ಬನ್ನಿ ಗೈಸ್, ನಾನು ನನ್ನ ಹಸ್ಬೆಂಡ್ನ ರಿವ್ಯೂ ಕೇಳೋಣ ಹೆಂಗಿತ್ತು ಅಂತ. ಸೊ ತೇಜಸ್, ಹೆಂಗಿದೆ ನೀರು ದೋಸೆ ಮತ್ತು ಪನ್ನೀರ್ ಗೀ ರೋಸ್ಟ್? ನೀರು ದೋಸೆ ಇಟ್ಸ್ ಎ ಪಕ್ಕಾ ಮಂಗಳೂರಿನ ಸ್ಟೈಲ್ ಇದೆ. ಓಕೆ. ಈವನ್ ಪನ್ನೀರ್ ಗೀ ರೋಸ್ಟ್ ಅಷ್ಟೇ ಇಟ್ಸ್ ಎ ನಾಟಿ ಫುಲ್ ಮಂಗಳೂರು ಸ್ಟೈಲ್ ಹೆಂಗೆ ಮಾಡ್ತಾರೋ ಆ ಥರ ಇದೆ. ಓಕೆ. ತುಂಬ ಚೆನ್ನಾಗಿದೆ. ಐ ವುಡ್ ರೈಟ್ 9 out of 10. 9 out of 10 ಕೊಡ್ತೀರಾ? ತುಂಬ ಚೆನ್ನಾಗಿದೆ. ವಿಸಿಟ್ ಮಾಡ್ಬೋದಾ ಅಂತಿದ್ರೆ? ಡೆಫಿನೆಟ್ಲಿ ಶೋರ್. ಇನ್ನೊಂದ್ಸತಿ ಬರ್ಬೋದು. ಇನ್ನೊಂದ್ಸತಿ ಇದೇ ಡಿಶ್ಗೆ ಬಂದು ತಿನ್ಕೊಂಡು ಹೋಗ್ಬೋದು. ಓಕೆ. ಯಮ್, ಮೌತ್ ವಾಟ್ರಿಂಗ್ ಆಗುತ್ತೆ, ಮೆಲ್ಟ್ ಆಗೋಗುತ್ತೆ ದೋಸೆ. ಡೆಫಿನೆಟ್ಲಿ ಯು ಶುಡ್ ಟ್ರೈ ದಿಸ್. ಚೆನ್ನಾಗಿದೆ. ಸೊ ಬನ್ನಿ, ಇವಾಗ ನಾನು ಬ್ರೆಡ್ ದೋಸೆನ ಟ್ರೈ ಮಾಡಿಬಿಟ್ಟು ಹೇಳ್ತೀನಿ ಹೆಂಗಿದೆ. ನೈಸ್. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಬ್ರೆಡ್ ದೋಸೆನ, ಬಟ್ ಯಾ ಇಟ್ಸ್ ಯಮ್ಮಿ. ಯು ಕ್ಯಾನ್ ಗಿವ್ ಅ ಟ್ರೈ. ಚೆನ್ನಾಗಿದೆ. ದೋಸೆ ಹೆಂಗಿದೆ? ಇವಾಗ ಅದು ಹೊಸ ಥರ ಡಿಫ್ರೆಂಟ್ ಆಗಿದೆ. ನೀವು ಟ್ರೈ ಮಾಡಿದ್ರೆ ಮುಂಚೆ ಎಲ್ಲ ಟ್ರೈ ಮಾಡಿಲ್ಲ, ಇದೇ ಫಸ್ಟ್ ಟೈಮು. ಬಟ್ ಇಟ್ಸ್ ಗುಡ್. ಐ ವುಡ್ ರೇಟ್ 8 out of 10. ಬ್ರೆಡ್ ದೋಸೆಗೆ? ಯಾ. ಓಕೆ. ಮಸ್ಟ್ ಟ್ರೈ ಅಂದರೆ ನೀವು ಹೇಳ್ತಾ ಇರೋದು ಹಂಗಾರೆ ನೀರು ದೋಸೆ, ಪನ್ನೀರ್ ಗೀ ರೋಸ್ಟ್. ಎಸ್, ಡೆಫಿನೆಟ್ಲಿ.